ವೇಮಗಲ್ 206ನೇ ಭೀಮ ಕೊರಂಗ ವಿಜಯೋತ್ಸವ ಅಂಗವಾಗಿ ಕೋಲಾರ ತಾಲೂಕಿನ ವೇಮಗಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಇವರ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮೋಹನ್ ರಾಜ್ 1818 ಜನವರಿ 1 ಮರೆಯಲಾಗದ ದಿನ. ಇಡೀ ಭಾರತ ದೇಶವು ಬ್ರಿಟಿಷರ ಕೈವಶವಾಗುವುದಕ್ಕೆ ಕಾರಣವಾದ ನಿರ್ಣಾಯಕ ಯುದ್ಧವೇ ಕೊರೆಂಗಾವ್ ಯುದ್ಧ. ಇದೊಂದು ಐತಿಹಾಸಿಕ ದಾಖಲೆ. ಅಸ್ಪೃಶ್ಯತೆಯನ್ನು ಕ್ರೂರವಾಗಿ ಆಚರಿಸುತ್ತಿದ್ದ ಪೇಶ್ವೆಗಳು ಮತ್ತು ಬ್ರಿಟಿಷ್ ಸೈನಿಕರ ನಡುವೆ ನಡೆದ ಯುದ್ಧ ಕೇವಲ 500 ಮಹಾನ್ ಯೋಧರನ್ನು ಒಳಗೊಂಡ ಬ್ರಿಟಿಷ್ ಸೇನೆಯು 28,000ಕ್ಕಿಂತಲೂ ಹೆಚ್ಚಾಗಿದ್ದ ಎರಡನೇ ಬಾಜಿರಾವ್ ಫ್ರೆಶ್ಯ ಸೈನ್ಯವನ್ನು ಧೂಳಿಪಟ ಮಾಡಿದಂತಹ ಐತಿಹಾಸಿಕ ದಿನದ ಅಂಗವಾಗಿ ಕೊರೆಗಾಂವ್ ದಿನ ಆಚರಿಸುತ್ತೇವೆ ಅಂತ ತಿಳಿಸಿದರು. ಸಮಾಜ ಸೇವಕರಾದ ಎಸ್ ಶ್ರೀನಿವಾಸ್ ಮಾತನಾಡಿ, ಹಿಂದುಳಿದ ವರ್ಗದ ಮುಖಂಡರು ರಾಜಕೀಯದಲ್ಲಿ ಮತ್ತು ಆರ್ಥಿಕತೆಯಲ್ಲಿ ಮುಂದೆ ಬರಬೇಕಾದ್ರೆ ಮೊದಲು ಶಿಕ್ಷಣವನ್ನು ಪಡೆಯಬೇಕು. ಶಿಕ್ಷಣ ಪಡೆದರೆ ರಾಜಕೀಯದಲ್ಲಿ ಸಹ ಮುಂದೆ ಬರಬಹುದು. ಡಾಕ್ಟರ್ ಮೋಹನ್ ರಾಜ್ ಅಂತವರನ್ನ ವಿಧಾನಸೌಧಕ್ಕೆ ಕಳುಹಿಸಿಕೊಡೋದ್ರಿಂದ ಈ ಸಮಾಜಕ್ಕೆ ಒಳಿತು ಮಾಡೋದ್ರ ಜೊತೆಗೆ ಹಿಂದುಳಿದ ವರ್ಗವನ್ನ ಪ್ರಗತಿ ಪಥದತ್ತ ಕೊಂಡೊಯ್ಯುತ್ತಾರೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಒಕ್ಕಲೇರಿ ಶಂಕರ್, ಕೋಲಾರ ತಾಲೂಕು ಅಧ್ಯಕ್ಷರಾದ ಬೈರಂಡಳ್ಳಿ ರವೀಂದ್ರ ಕುಮಾರ್, ಮುನಿಕೃಷ್ಣಪ್ಪ, ಮುರಳಿ, ಗಿರೀಶ್, ಮಂಜು ಮತ್ತು ಇನ್ನೂ ಹಲವರು ಉಪಸ್ಥಿತರಿದ್ದರು. ಏನು ಅಂದ್ರೆ ಈ ಕೆರೆ ನೀರನ್ನ ಹೆಣ್ಣು ಮಕ್ಕಳು ಬಟ್ಟೆ ತೊಳಿತಾರೆ, ದನ ಕರುಗಳ ಮೈ ತೊಳಿತಾರೆ. ನಾವು ಮುಟ್ಟಂಗಿಲ್ವಲ್ಲ ನೀರು, ನಾವು ಮನುಷ್ಯರು ಅಂತ ಈ ಸಮಾಜಕ್ಕೆ ತೋರಿಸ್ಬೇಕು. ಹಾಗಾಗಿ ಬಾಬಾ ಸಾಹೇಬರು ಮಾರ್ಚ್ 20ನೇ ತಾರೀಕು 19 ಮತ್ತು 20 ಮಹಾನಗರದ ಚೌದರ ಕೆರೆ ನೀರನ್ನ ಮುಟ್ಟೋದಕ್ಕೆ ಹೋಗ್ತಾರೆ. ದೊಡ್ಡ ಹೋರಾಟ ಆಗ್ತದೆ, ಗಲಾಟೆ ಆಗ್ತದೆ, ಪೇಪರ್ಗಳಲ್ಲಿ ಬರ್ತದೆ. ಟೈಮ್ಸ್ ಅಂತ ಒಂದು ಲಂಡನ್ ನಿಂದ ಪತ್ರಿಕೆ ಬರ್ತಾರೆ, ಅದೊಂದು ದೊಡ್ಡ ಫ್ರಂಟ್ ಲೈನ್ ಅಲ್ಲಿ ಬರ್ತದೆ. ಬಾಬಾ ಸಾಹೇಬರು ಹೋರಾಟ ಮಾಡ್ತಾರೆ, ಕೋರ್ಟ್ ಹೋಗ್ತಾರೆ. ಎರಡನೇ ಹೋರಾಟ 1930 ಕಲಾಲಂ ಟೆಂಪಲ್ ಎಂಟ್ರಿ, ದೇವಸ್ಥಾನ ಪ್ರವೇಶ ಮಾಡಬೇಕು, ನಾವು ಮನುಷ್ಯರು. ಇವತ್ತೆಲ್ಲ ಹೇಳ್ತಾರಲ್ಲ ಹಿಂದೂಗಳು ನಾವೆಲ್ಲ ಒಂದು ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ಮನ್ನು ದೇವಸ್ಥಾನಕ್ಕೆ ಬಿಡ್ರಿ ಅಂತ ಬರೋದು. ದೇವಸ್ಥಾನಕ್ಕೆ ಬಿಡೋದಿಲ್ಲ. 3 ತಿಂಗಳ ಕಾಲ ಹೋರಾಟ ಆಗ್ತದೆ. ಅದು ಎಲ್ಲಾ ಕಡೆ ಪತ್ರಿಕೆಗಳಲ್ಲಿ ಬರ್ತದೆ. 1928ರಲ್ಲಿ ಸೈಮನ್ ಬರ್ತಾರೆ ಈ ದೇಶಕ್ಕೆ. ಯಾಕಂದ್ರೆ ಅದಕ್ಕೆ ಒಂದು ಇತಿಹಾಸ. 1909